ನಮಸ್ಕಾರ. ಕನ್ನಡ ಡಿವಿ ನ್ಯೂಸ್ ವಿಜಯಪುರ. ನಾನು ಶಂಕರ್ ತುಂಟಾಪುರ್. ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ವಿಜಯಪುರ ಜಿಲ್ಲಾ ಅಹಿಂದ ಘಟಕ ಹಾಗೂ ಸಿದ್ದರಾಮಯ್ಯನವರ ಅಭಿಮಾನಿಗಳ ವತಿಯಿಂದ ಹಮ್ಮಿಕೊಂಡಂಥ ಒಂದು ಬೆಂಬಲಾರ್ಥ ಮೆರವಣಿಗೆ ಅಥವಾ ರ್ಯಾಲಿ ನಿಮಿತ್ತ ಕರೆದಂಥ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ನಮ್ಮ ವಿನಂತಿ ಮೇರೆಗೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಅತ್ಯಂತ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಲೋಣಿ ಅವರು ಉಪಸ್ಥಿತರಿದ್ದಾರೆ. ಅದೇ ರೀತಿ ಕಳೆದ ಚುನಾವಣೆಯ ನಮ್ಮ ಪರಾಜಿತ ಅಭ್ಯರ್ಥಿ ನಾಯಕರಾದಂಥ ಕಾಂಗ್ರೆಸ್ ಮುಖಂಡರಾದಂಥ ಅಬ್ದುಲ್ ಹಮೀದ್ ಮುಸ್ಲಿಂ ಸಾಹೇಬರಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾ ಅಹಿಂದ ಘಟಕದ ಮುಖಂಡರಾದಂಥ KPCC ವಕ್ತಾರರಾದಂಥ SM ಪಾಟೀಲ್ ಗಣ್ಯಾರ್ ಅವರು ಕೂಡ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿದ್ದಾರೆ. ಅದೇ ರೀತಿ ನಮ್ಮ ಹಿರಿಯ ನ್ಯಾಯವಾದಿಗಳು ಮಾಜಿ ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸುಭಾಷ್ ಚಾಯಗೋಳ ಸಾಹೇಬರಿದ್ದಾರೆ. ನಮ್ಮ ರಾಜ್ಯ ಕನ್ನಡ ರಕ್ಷಣಾ ಹೋರಾಟದ ಮುಂಚೂಣಿ ಘಟಕದ ನಾಯಕ ಅಂತ MC ಮುಲ್ಲಾ ಅವರು ಕೂಡ ಉಪಸ್ಥಿತಿದ್ದಾರೆ. ಅದೇ ರೀತಿ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾದಂಥ ಗಂಗಾಧರ್ ಸಂಬಣ್ಣಿಯವರು ಕೂಡ ಇವತ್ತಿನ ಗೋಷ್ಠಿಯಲ್ಲಿ ಉಪಸ್ಥಿತಿದ್ದಾರೆ. ಅದೇ ರೀತಿ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರು ಅವರು ಹೊರತೀರ್ ಸಾಹೇಬರು ಕೂಡ ಇವತ್ತಿನ ಗೋಷ್ಠಿ. ನಮಸ್ಕಾರ. 6 ತಾರೀಕು 8ನೇ ತಿಂಗಳ ಮಂಗಳವಾರ ದಿವಸ ನಾವು ಸಿದ್ದೇಶ್ವರ ಗುಡಿಲಿಂದ ನಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸುಮ್ಮನೆ ಅದಕ್ಕೆ ಸಿದ್ದುಕ್ಕೆ ಸತ್ ಮಾಡಿ ಎಲ್ಲ ಮಾಡಿದವರು ಬಿ ಜೆ ಪಿಯವರು ಅದಾರೆ. BJP ಸರ್ಕಾರದೊಳಗೆ 8 ಕ್ಷೇತ್ರಗಳಲ್ಲಿ 6 ಜನ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ. ಅವ್ರನ್ನೆಲ್ಲರನ್ನು ನಾವು ಸಂಪರ್ಕ ಮಾಡಿದ್ದೇವೆ. ಅವರನ್ನು ಸಹ ಒಂದು ರ್ಯಾಲಿಯಲ್ಲಿ ಪಾಲ್ಗೊಳ್ಳಲು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಜಿಲ್ಲಾ ಉಸ್ತುವಾರಿ ಸಚಿವರು, ಇನ್ನೋರ್ವ ಸಚಿವರಾದಂಥ ಶಿವಾನಂದ ಪಾಟೀಲರು, ಎಲ್ಲ ಶಾಸಕರು ನಾವು ಸಾಧ್ಯ ಆದಷ್ಟು ಮಟ್ಟಿಗೆ ಹೊರಗಡೆ ಇದ್ದರೂ ಸಹ ಬರ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮೊಂದಿಗೆ ಜನ ಇರ್ತಾರೆ ಅಂತಕ್ಕಂಥ ಭರವಸೆಯನ್ನು ನಮ್ಗೆ ಈಗಾಗಲೇ ನೀಡಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರತಿಭಟನಾ ರ್ಯಾಲಿ ಪ್ರಾರಂಭ. ಈಗ ನಾನೊಬ್ಬ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿ ಹೋರಾಟಗಾರ. ಇವತ್ತಿನ ಕೇಳ್ತಿದ್ರು ದೇವನಾಳಿಗೆ 12 ವರ್ಷ ಅಂತೇಳಿ. ಬಹುಶಃ ನನಗನ್ನಿಸ್ತದ ಈ ಸಿದ್ದರಾಮಯ್ಯ ಸಾಹೇಬರಿಗೆ ಈ ದೇವನಾಳಿಗೆ ಗಂಟು ಬಿದ್ದದ, ಅದ್ರದ್ದು 12 ವರ್ಷ ಮುಗಿದದ. ಬಹುಶಃ ಇವ್ರಲಿಂದ ಇನ್ನದು ವಿನಾಶ ಕಾಣ್ತದೆ. ಸಿದ್ದರಾಮಯ್ಯ ಸಾಹೇಬರು ಯಾವ ಒಂದು ಜಾತಿಗೆ ಸೀಮಿತ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಾಗ ಐದಿಂದ ಹಿಡ್ಕೊಂಡು ಮೇಲ್ವರ್ಗದವರು ಕೂಡ ಅವ್ರನ್ನ ಫಾಲೋ ಮಾಡ್ತಾರೆ. ಇವತ್ತ ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ದವರು ಅನ್ನೋದಕ್ಕಿಂತಲೂ ಸಿದ್ದರಾಮಯ್ಯ ಅವರೊಬ್ಬರು ಹಿಂದುಳಿದ ವರ್ಗದವರು ಅದಾರ ಅಂತೇಳಿ ಅವರಿಗೆ ಕೆಳಗಿಳಿಸ್ಬೇಕು ಅನ್ನೋದೇ ಒಂದು ಉದ್ದೇಶಕ್ಕಾಗಿ ಇವತ್ತು ಕೇಂದ್ರ ಸರ್ಕಾರ ಈ ಒಂದು ಅಧಿಕಾರ ದುರುಪಯೋಗ ಅಸ್ತ್ರ ಬಳಸ್ಕೊಂಡು ಅವ್ರನ್ನ ಕೆಳಗಿಳಿಸಕ್ಕೆ ಪ್ರಯತ್ನ ಮಾಡಿಕತ್ತಾರೆ. ನನಗೆ ನೆನಪಾಗ್ತದೆ, ವಿಶ್ವಾಮಿತ್ರ ಅಂತಕ್ಕಂಥ ಒಬ್ಬ ಬ್ರಹ್ಮ ಋಷಿಗಳಲ್ಲಿ ಯಾರು ಬ್ರಹ್ಮ ಋಷಿಗಳು ಇದ್ದಿರಲಿಲ್ಲ. ವಿಶ್ವಾಮಿತ್ರನ ಬ್ರಹ್ಮ ಋಷಿ ಅಂದ್ರೆ ಸೃಷ್ಟಿಕರ್ತ. ಆ ಬ್ರಹ್ಮ ಋಷಿ ಒಬ್ಬ ನಿಷ್ಠಾವಂತ ಯಾವ ಸತ್ಯ ಹರಿಶ್ಚಂದ್ರಗ ಕಾಡ್ಲಿಕ್ಕೆ ಗಂಟು ಬಿಡ್ತಾನೆ. ಏನಂತಂದ್ರೆ ಸತ್ಯ ಹರಿಶ್ಚಂದ್ರನ ಕಡೆ ಸುಳ್ಳು ಹೇಳಿಸ್ತೀನಿ ನಾನು ಅಂತೇಳಿ. ಬಹುಶಃ ಹೇಳ್ತಾರೆ ಎಲ್ಲರೂ, ನಾರದ ಸತ್ಯ ಹೇಳ್ತಾನೆ, ಇಲ್ಲ ಸತ್ಯ ಹರಿಶ್ಚಂದ್ರಗೆ ನೀನು ಅಷ್ಟು ಸರಳ ಬೆನ್ನತ್ತದ, ನೀನು ಇದನ್ನೇ ಕಳ್ಕೊಂಡು ಬಿಡ್ತೀಯ, ನೀನು ಕ್ಯಾರೆಕ್ಟರ್ ಕಳ್ಕೊಂಡು ಬಿಡ್ತೀಯ ಅಂತ. ಅವಾಗ ವಿಶ್ವಾಮಿತ್ರ ಸತ್ಯ ಹರಿಶ್ಚಂದ್ರನ ಕಡೆ ಸುಳ್ಳು ಹೇಳಿಸ್ಬೇಕಂತೇಳಿ ಸತ್ಯ ಹರಿಶ್ಚಂದ್ರ ಗಂಟು ಬಿದ್ದು ವಿಶ್ವಾಮಿತ್ರ ಒಬ್ಬವ ಕಾಗಿ ರೂಪದಾಗ ಕಾಣ್ಲಿಕ್ಕೆ ಸಾಧ್ಯ ಆಗ್ತಾನ. ಇವತ್ತು ಸತ್ಯ ಹರಿಶ್ಚಂದ್ರ ಇವತ್ತಿಗೂ ಅದ, ಸತ್ಯ ಯಾವತ್ತೂ ಬಿಡ್ಲಿಲ್ಲ, ಸತ್ಯನೇ ಹೇಳ್ದ. ಹಾಗೆ ಇವತ್ತು ಸತ್ಯ ಹರಿಶ್ಚಂದ್ರ ಅದರ ಯಾರೋ ಸಿದ್ದರಾಮಯ್ಯ ಸಾಹೇಬರು. ಇಡೀ ರಾಜ್ಯದ ಇತಿಹಾಸದಲ್ಲಿ ದೇವರಾಜ ಅರಸು ಅವರ ನಂತರ ಯಾರಾದರೂ ಸಾಮಾಜಿಕ ನ್ಯಾಯದ ಹರಿಕಾರ, ಶೋಷಿತ ವರ್ಗಗಳ ಒಬ್ಬ ನಾಯಕ, ಯಾರಾದರೂ ಒಳ್ಳೆಯ ಆಡಳಿತ ಕೊಟ್ಟವರು, ಅದು 2ನೇ ಸಲ ಮುಖ್ಯಮಂತ್ರಿ ಆದವರು ಇದ್ರೆ ಅದು ಸಿದ್ದರಾಮಯ್ಯನವರು. 2ನೇ ಸಲ ಮುಖ್ಯಮಂತ್ರಿ ಆದಮೇಲೆ BJP ಅವರಿಗೆ ಮತ್ತು JDS ಅವರಿಗೆ ಅದು ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಒಬ್ಬ ಹಿಂದುಳಿದ ವರ್ಗದ ನಾಯಕ ಈ ರಾಜ್ಯದ ಸಮರ್ಥ ಮುಖ್ಯಮಂತ್ರಿಯಾಗಿ ಒಂದು ಸಮರ್ಥ ಆಡಳಿತ ಕೊಟ್ಟಿರ್ತಾರೆ, ಅದು ಸಹಿಸೋಕೆ ಆಗ್ತಾ ಇಲ್ಲ. ಆಮೇಲೆ ಇವತ್ತು ನೀವು ಮಾಧ್ಯಮದಲ್ಲಿ ನೀವು ನೋಡಿದ್ದೀರಿ, ನಾವು ನೋಡಿದ್ದೀವಿ, ಅವ್ರ ಪಕ್ಷದಲ್ಲೇ ಒಂದು ಗುಂಪು ಭ್ರಷ್ಟರಿಂದಲೇ ಭ್ರಷ್ಟಾಚಾರದ ಬಗ್ಗೆ ಪಾದಯಾತ್ರೆ ಅಂತ ಹೇಳ್ತಾ ಇದ್ದಾರೆ.
ಇದೇನು ತೋರಿಸ್ತದೆ? ಇವರೇ ಮೊದಲು ಭ್ರಷ್ಟಾಚಾರದ ಪಿತಾಮಹಗಳಿದ್ದಾರೆ. ಕೇಂದ್ರ ಸರ್ಕಾರ ಇವತ್ತು ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಮಾಡ್ತಾ ಇದೆ. ರಫೇಲ್ ಹಗರಣ ಇರ್ಬೋದು, ಎಲೆಕ್ಷನ್ ಬಾಂಡ್ ಇರ್ಬೋದು, ಇಂಥವು ನೂರಾರು ಇದಾವೆ. ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಗಳು 2014ರಲ್ಲಿ ಯಾವಾಗ ಇವರು ಅಧಿಕಾರಕ್ಕೆ ಬಂದಿದ್ದಾರೆ ಅಲ್ಲಿಂದ ಇಲ್ಲಿವರೆಗೆ ನೀಟ್ ತರ ಪ್ರಶ್ನೆ ಪತ್ರಿಕೆ ಹಗರಣಗಳಾಗಿದ್ದಾವೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದೆ.